ನೋಡ್ರಿ ಒಂದು ಕೆಲಸ PWD ಗುತ್ತಿಗೆದಾರರು ಕಂಪ್ಲೇಂಟ್ ಮಾಡಿದ್ರು. ಸಿಕ್ಕಾಪಟ್ಟೆ ಲಂಚ ಆಗಿದೆ, ಎಲ್ಲ ಸೇರಿದರೆ 50% 60% ಆಗ್ತದೆ ಅಂತ ಅವ್ರು ಮಾಡಿದ್ರು. ಅದೊಂದು ಕಡೆ. ಈ ಲಿಕ್ಕರ್ ಶಾಪಿನ ಅಸೋಸಿಯೇಷನ್ದವರು ಸಿಕ್ಕಾಪಟ್ಟೆ ಹ್ಯಾರಾಸ್ಮೆಂಟ್ ಇದೆ, ಒಂದು ಲೈಸೆನ್ಸ್ಗೆ ಎಷ್ಟಿದೆ, ಮತ್ತು ಒಬ್ಬ ಅಧಿಕಾರಿ ಟ್ರಾನ್ಸ್ಫರ್ ಮಾಡಬೇಕಾದ್ರೂ ಕೂಡ ಹಣ ವಸೂಲು ಮಾಡ್ತಾರೆ, ಡೈಲಿನೂ ಹಣ ವಸೂಲು ಮಾಡ್ತಾರೆ ಅನ್ನುವಂಥದ್ದು ಅವ್ರ ಕಂಪ್ಲೇಂಟ್. KEB ಕಾಂಟ್ರಾಕ್ಟರು ಅವರು ಕೂಡ ಈ ಸ್ಮಾರ್ಟ್ ಮೀಟ್ರಲ್ಲಿ ಎಷ್ಟು ದುಡ್ಡು ತಿಂತಾ ಇದ್ದಾರೆ, ಜನರ ಮೇಲೆ ಹಾಕಿ 500-600 ರೂಪಾಯಿ 4,000-5,000 ರೂಪಾಯಿ ಮಾಡ್ತಾ ಇದ್ದಾರೆ ಅಂತೇಳಿ ಅಸೋಸಿಯೇಷನ್ದವರೇ ಮಾಡಿದ್ದಾರೆ. ಎಲ್ಲ ಅಸೋಸಿಯೇಷನ್ದವರು ಇವತ್ತು ಲಂಚ ಅವತಾರವನ್ನು ಬಹಿರಂಗಗೊಳಿಸಿದ್ರು ಕೂಡ ಈ ಸರ್ಕಾರ ಇವತ್ತು ನಾಚಿಕೆಗೆಟ್ಟು ಅದರ ಬಗ್ಗೆ ಯಾವುದೇ ರೀತಿಯ ಸ್ಪಂದನೆ ಮಾಡೋದಕ್ಕಿಲ್ಲ. ಎಲ್ಲರೂ ಕೂಡ ಇದರ ಭಾಗಿಯಾಗಿದ್ದಾರೆ ಅಂತ ಸ್ಪಷ್ಟ. ರೈತ ಆತ್ಮಹತ್ಯೆಯಲ್ಲಿ ಹಾವೇರಿ ಜಿಲ್ಲೆ ನಂಬರ್ 1 ಇದೆ. ನಿನ್ನೆ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರೆ ನಾ ಬರೋಕ್ಕಿಂತ ಮೊದಲೇ ಇತ್ತು ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾರೆ. ಜೊತೆಗೆ ಅದನ್ನ ಪರಿಶೀಲನೆ ಮಾಡಬೇಕು, ಅಂದ್ರೆ ಬೇರೆ ರೀತಿಯ ಆತ್ಮಹತ್ಯೆ ಆಗಿದ್ದು ರೈತ ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ ಅನ್ನೋ ಲೆಕ್ಕದಲ್ಲಿ ಹೇಳ್ತಾರೆ. ಅಲ್ಲ, ಅದು ಪರಿಶೀಲನೆ ಮಾಡುವಂಥದ್ದು ಒಂದು ವ್ಯವಸ್ಥೆನೇ ಇದೆ. ಆತ್ಮಹತ್ಯೆ ಆದ ತಕ್ಷಣವೇ ಅದು ರೈತರದಿದ್ದರೆ ಅದನ್ನು ನೋಂದಾಯಿಸಿ ಅದರ ಬಗ್ಗೆ ಸಾಲ ಸೂಲ ಎಸ್ಟೇಟ್ ಕಮಿಷನ್ ನೇತೃತ್ವದಲ್ಲಿ ಇದೆ. ಸೊ ಅದು ಹಾಗೆ ಆಗುತ್ತೆ. ನೋಡ್ರಿ ಒಂದು ಕೆಲಸ PWD ಗುತ್ತಿಗೆದಾರರು ಕಂಪ್ಲೇಂಟ್ ಮಾಡಿದ್ರು. ಸಿಕ್ಕಾಪಟ್ಟೆ ಲಂಚ ಆಗಿದೆ, ಎಲ್ಲ ಸೇರಿದರೆ 50% 60% ಆಗ್ತದೆ ಅಂತ ಅವ್ರು ಮಾಡಿದ್ರು. ಅದೊಂದು ಕಡೆ. ಈ ಲಿಕ್ಕರ್ ಶಾಪಿನ ಅಸೋಸಿಯೇಷನ್ದವರು ಸಿಕ್ಕಾಪಟ್ಟೆ ಹ್ಯಾರಾಸ್ಮೆಂಟ್ ಇದೆ, ಒಂದು ಲೈಸೆನ್ಸ್ಗೆ ಎಷ್ಟಿದೆ, ಮತ್ತು ಒಬ್ಬ ಅಧಿಕಾರಿ ಟ್ರಾನ್ಸ್ಫರ್ ಮಾಡಬೇಕಾದ್ರೂ ಕೂಡ ಹಣ ವಸೂಲು ಮಾಡ್ತಾರೆ, ಡೈಲಿನೂ ಹಣ ವಸೂಲು ಮಾಡ್ತಾರೆ ಅನ್ನುವಂಥದ್ದು ಅವ್ರ ಕಂಪ್ಲೇಂಟ್. KEB ಕಾಂಟ್ರಾಕ್ಟರು ಅವರು ಕೂಡ ಈ ಸ್ಮಾರ್ಟ್ ಮೀಟ್ರಲ್ಲಿ ಎಷ್ಟು ದುಡ್ಡು ತಿಂತಾ ಇದ್ದಾರೆ, ಜನರ ಮೇಲೆ ಹಾಕಿ 500-600 ರೂಪಾಯಿ 4,000-5,000 ರೂಪಾಯಿ ಮಾಡ್ತಾ ಇದ್ದಾರೆ ಅಂತೇಳಿ ಅಸೋಸಿಯೇಷನ್ದವರೇ ಮಾಡಿದ್ದಾರೆ. ಎಲ್ಲ ಅಸೋಸಿಯೇಷನ್ದವರು ಇವತ್ತು ಲಂಚ ಅವತಾರವನ್ನು ಬಹಿರಂಗಗೊಳಿಸಿದ್ರು ಕೂಡ ಈ ಸರ್ಕಾರ ಇವತ್ತು ನಾಚಿಕೆಗೆಟ್ಟು ಅದರ ಬಗ್ಗೆ ಯಾವುದೇ ರೀತಿಯ ಸ್ಪಂದನೆ ಮಾಡೋದಕ್ಕಿಲ್ಲ. ಎಲ್ಲರೂ ಕೂಡ ಇದರ ಭಾಗಿಯಾಗಿದ್ದಾರೆ ಅಂತ ಸ್ಪಷ್ಟ. ರೈತ ಆತ್ಮಹತ್ಯೆಯಲ್ಲಿ ಹಾವೇರಿ ಜಿಲ್ಲೆ ನಂಬರ್ 1 ಇದೆ. ನಿನ್ನೆ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರೆ ನಾ ಬರೋಕ್ಕಿಂತ ಮೊದಲೇ ಇತ್ತು ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾರೆ. ಜೊತೆಗೆ ಅದನ್ನ ಪರಿಶೀಲನೆ ಮಾಡಬೇಕು, ಅಂದ್ರೆ ಬೇರೆ ರೀತಿಯ ಆತ್ಮಹತ್ಯೆ ಆಗಿದ್ದು ರೈತ ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ ಅನ್ನೋ ಲೆಕ್ಕದಲ್ಲಿ ಹೇಳ್ತಾರೆ. ಅಲ್ಲ, ಅದು ಪರಿಶೀಲನೆ ಮಾಡುವಂಥದ್ದು ಒಂದು ವ್ಯವಸ್ಥೆನೇ ಇದೆ. ಆತ್ಮಹತ್ಯೆ ಆದ ತಕ್ಷಣವೇ ಅದು ರೈತರದಿದ್ದರೆ ಅದನ್ನು ನೋಂದಾಯಿಸಿ ಅದರ ಬಗ್ಗೆ ಸಾಲ ಸೂಲ ಎಸ್ಟೇಟ್ ಕಮಿಷನ್ ನೇತೃತ್ವದಲ್ಲಿ ಇದೆ. ಸೊ ಅದು ಹಾಗೆ ಆಗುತ್ತೆ.